ನಮಸ್ತೆ ಆತ್ಮೀಯರೇ. ಈಗ ನಾವೆಲ್ಲ ಹೇಳ್ತೇವೆ, ನಾನು ಪ್ರಾಮಾಣಿಕನಾಗಿದ್ದೇನೆ, ನಾನು ಪ್ರಾಮಾಣಿಕಳಾಗಿದ್ದೇನೆ ಅಂತ. ಪ್ರಶ್ನೆ ಏನಪ್ಪ ಅಂತಂದರೆ, ಪ್ರಾಮಾಣಿಕತೆ ಅನ್ನೋದು ಬರೋದು ಯಾವಾಗ? ಯಾರು ಹೇಳಿದಾಗೆ ಬರುತ್ತಾ? ಅಥವಾ ಯಾರು ತೋರಿಸಿದಾಗೆ ಬರುತ್ತಾ? ಅಥವಾ ಅಗತ್ಯ ಇದ್ದಾಗ ತಕ್ಷಣ ಬಂದ್ಬಿಡತ್ತಾ? ಹೇಗೆ? ಪ್ರಾಮಾಣಿಕತೆ ಅಂದರೆ ಸುಳ್ಳು ಹೇಳೋದಲ್ಲ. ಯಾರು ನೋಡದೇ ಇದ್ದಾಗಲೂ ನಮ್ಮ ಮನಸ್ಸಿಗೆ ತಕ್ಕಂತೆ ಸರಿ ಅನಿಸುವ ಕೆಲಸವನ್ನು ಮಾಡಿಕೊಂಡು ಹೋಗುವಂಥದ್ದು. ಅಭಿನಂದನೆ ಸಿಗದಿದ್ದಾಗಲೂ ನಾವು ಸರಿಯಾದ ದಾರಿಯನ್ನೇ ಹಿಡ್ಕೊಂಡು ಹೋಗುವಂಥದ್ದು. ಈಗ ನಾನು 8th 9th ಸ್ಟ್ಯಾಂಡರ್ಡ್ ಇದ್ದೆ. ಆಗ ಎರೇಸರ್ ಬೇಕಿತ್ತು ಅಂತ ಅಂಗಡಿಗೆ ಹೋದೆ. ಆವಾಗ 1 ರೂಪಾಯಿ ಇತ್ತು. ನನ್ನ ಹತ್ರ ಇರೋದು 2 ರೂಪಾಯಿ ಕಾಯಿನು. ಅಂಗಡಿಯವರಿಗೆ 2 ರೂಪಾಯಿ ಕಾಯಿನ್ ಕೊಟ್ಟೆ. ಆಗ ಒಂದು ಎರೇಸರ್ ಕೊಟ್ಟರು. ಅವರು 1 ರೂಪಾಯಿ ಚೇಂಜ್ ಕೊಡಬೇಕಿತ್ತಲ್ಲ, ನನಗೆ 2 ರೂಪೀಸ್ ಚೇಂಜೇ ಕೊಟ್ಬಿಟ್ಟು 2 ರೂಪೀಸ್ ಕಾಯಿನ್ ಏನಿತ್ತೆ ಮತ್ತೊಂದು ಕಾಯಿನ್ನ ಅವ್ರಿಗೆ ನನಗೆ ಕೊಟ್ಟರು. ಆಗ ನಾನು ಅವರಿಗೆ ತಕ್ಷಣ ಹೇಳಿದೆ, ಅಣ್ಣ ಇದು ಎರೇಸರ್ಗೆ 1 ರೂಪಾಯಿ ಅಲ್ವಾ, ನೀವು ನನಗೆ 2 ರೂಪೀಸೇ ಕೊಟ್ಬಿಟ್ರಿ ಮತ್ತೆ ಅಂತ ಹೇಳಿದೆ. ಅವರು ವಾಪಸ್ ತಗೊಂಡು ಥ್ಯಾಂಕ್ಸ್ ಅಂತ ಹೇಳಿದರು. ಆ ಸಮಯದಲ್ಲಿ ನಾ ಯಾರೂ ನೋಡ್ತಿರಲಿಲ್ಲ, ಮತ್ತು ಯಾರೂ ನನ್ನ ಪ್ರಶ್ನೆ ಮಾಡೋರು ಸಹ ಇರಲಿಲ್ಲ. ಆವಾಗ ನನ್ನ ಮನಸ್ಸಿಗೆ ಅನಿಸಿದ್ದೇನಪ್ಪ ಅಂತ ಅಂದರೆ, ನಾನು ಪುನಃ ಮತ್ತೆ ಅವರ ಅಂಗಡಿಗೆ ಬರಬೇಕು ಏನಾದ್ರು ತಗೊಳ್ಳಿಕ್ಕೆ. ಆಗ ಪುನಃ ಅವರನ್ನು ನೋಡಬೇಕು. ಈ ಘಟನೆ ಮತ್ತೆ ನನಗೆ ಪುನರಾವರ್ತನೆ ಆಗಬಾರ್ದು, ಗಿಲ್ಟ್ ಕಾಡಬಾರ್ದು ಅಂತ ಅನ್ನೋದು. ಅಂದರೆ ಉತ್ತರದಲ್ಲೇ ಇದೆ ಪ್ರಾಮಾಣಿಕತೆ ಅಂತ. ಆ ಕಾಲದಲ್ಲಿ ಕ್ಯಾಮರಾನೂ ಹಾಕಿರ್ತಿರ್ಲಿಲ್ಲ. ಆ ಸಮಯದಲ್ಲಿ ನಾ ಯಾರೂ ನೋಡ್ತಿರಲಿಲ್ಲ, ಮತ್ತು ಯಾರೂ ನನ್ನ ಪ್ರಶ್ನೆ ಮಾಡೋರು ಸಹ ಇರಲಿಲ್ಲ. ಆವಾಗ ನನ್ನ ಮನಸ್ಸಿಗೆ ಅನಿಸಿದ್ದೇನಪ್ಪ ಅಂತ ಅಂದರೆ, ನಾನು ಪುನಃ ಮತ್ತೆ ಅವರ ಅಂಗಡಿಗೆ ಬರಬೇಕು ಏನಾದ್ರು ತಗೊಳ್ಳಿಕ್ಕೆ. ಆಗ ಪುನಃ ಅವರನ್ನು ನೋಡಬೇಕು. ಈ ಘಟನೆ ಮತ್ತೆ ನನಗೆ ಪುನರಾವರ್ತನೆ ಆಗಬಾರ್ದು, ಗಿಲ್ಟ್ ಕಾಡಬಾರ್ದು ಅಂತ ಅನ್ನೋದು. ಅಂದರೆ ಉತ್ತರದಲ್ಲೇ ಇದೆ ಪ್ರಾಮಾಣಿಕತೆ. ಭಯದಿಂದ ಅಲ್ಲ, ಪ್ರಶಂಸೆಯಿಂದ ಖಂಡಿತ ಅಲ್ಲ. ನಮ್ಮ ಒಳಗಿರುವ ಅಂತರಾತ್ಮ ಏನಿದೆ ಅದು ಮಾತಾಡೋ ಸಮಯದಲ್ಲಿ ನಾವು ನಮ್ಮನ್ನು ಮೋಸ ಮಾಡಿಕೊಳ್ಳದೆ ನಿರ್ಧಾರ ಮಾಡಿದಾಗ ನಮಗೆ ಪ್ರಾಮಾಣಿಕತೆ ಅನ್ನೋದು ಬರುತ್ತೆ. ನಮಗೆ ಲಾಭ ಇಲ್ಲ ಅನ್ನೋದು ಗೊತ್ತಿದ್ದರೂ ಸರಿಯಾದ ದಾರಿಯನ್ನೇ ಆರಿಸ್ಕೊಂಡು ಹೋಗುವಂಥದ್ದು. ಯಾರು ನೋಡದೇ ಇದ್ದಾಗೂ ಸಹ ನಮ್ಮ ಮನಸ್ಸಿಗೆ ತಪ್ಪು ಅನ್ನಿಸೋ ಕೆಲಸವನ್ನು ಹಿಂದೆ ಮುಂದೆ ನೋಡದೆ ಮಾಡಿಕೊಂಡು ಹೋಗುವಂಥದ್ದು ನಿಜವಾದ ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಬರೋದು ನಮ್ಮನ್ನು ನಾವು ಗೌರವಿಸಿಕೊಳ್ಳಲು ಕಲಿತುಕೊಂಡಾಗ. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನೊಂದಿಲ್ಲ. ನಮ್ಮೊಳಗೆ ನಾವು ಗೌರವ ಕೊಟ್ಕೊಳ್ಳೋದು ತುಂಬಾ ಶ್ರೇಷ್ಠ.